ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಸ್ ಲೈಫ್ ಸ್ಟೈಲ್. ಇವತ್ತು ಸಂಡೇ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಆಫ್ಟರ್ ಅ ಲಾಂಗ್ ಬ್ರೇಕ್ ಗಣೇಶ ಹಬ್ಬ ಎಲ್ಲ ಮುಗಿದು ಶ್ರಾವಣ ಶನಿವಾರ ಎಲ್ಲ ಮುಗಿದು ಇವತ್ತು ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಮನೇಲಿ ಯಾವಾಗ ನಾನ್ ವೆಜ್ ಮಾಡಿರಲಿಲ್ಲ, ಬಟ್ ನನ್ನ ಹಸ್ಬೆಂಡ್ ತಂದ್ಕೊಡ್ತಾನೆ ಇದ್ದರು. ತಿನ್ಕೊಂಡು ಆರಾಮಾಗಿರ್ತದೆ. ಇವತ್ತು ನನ್ನ ತಂಗಿ ಎಲ್ಲ ಬಂದಿದ್ದರು. ಇವಾಗ ನೋಡ್ಬೋದು, ಒಂದು ನಿಮಿಷ ರೀ, ನೋಡ್ಬೋದು ನಮ್ಮ ಮನೇಲಿ ಯಾರೂ ಇಲ್ಲ, ಎಲ್ಲರೂ ಖಾಲಿ ಆಗ್ಬಿಟ್ಟವ್ರೆ. ನಾನು ನಮ್ಮ ಬೇಬಿ ಇಬ್ಬರೇ ಇರೋದು, ಶಾರು ಬೇಬಿ, ನಾನು ನನ್ನ ಮಗಳು ಇಬ್ಬರೇ. ಇನ್ನೆಲ್ಲರೂ ಇವಾಗ ಚಿಕನ್ ತೊಗೊಬರಕ್ಕೆ ಹೋಗೋರೆ. ನಮ್ಮಪ್ಪ ಎಲ್ಲ ಹೊರಗಡೆ ಹೋಗಿದ್ರು. ನಮ್ಮಮ್ಮ ಮತ್ತು ನನ್ನ ತಂಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಚಿಕನ್ ತೊಗೊಂಬರಕ್ಕೆ ಹೋಗೋರೆ. ನಮ್ಗೆ ಮಟನ್ ಅಷ್ಟೊಂದು ಲೈಕ್ ಆಗೋಲ್ಲ. ಚಿಕನಲ್ಲಾದರೆ ವೆರೈಟೀಸ್ ಮಾಡ್ಕೊಂಡು ತಿನ್ಬೋದಲ್ಲ. ಮತ್ತು ಮನೆ ಬಿರಿಯಾನಿ ತಿಂದು ಜಾಸ್ತಿ ಆಗಿತ್ತು. ಅದಕ್ಕೆ ಮನೇಲಿ ನನ್ನ ತಂಗಿ ಬಂದಿದ್ಲಲ್ಲ, ಹಿಂಗೂ ಬಿರಿಯಾನಿ ಮಾಡ್ಸೋಣ ಅಂದ್ಬಿಟ್ಟು ನಮ್ಮಮ್ಮ ಕರ್ಕೊಂಡು ಹೋಗೋರು. ಇವಾಗ ಇನ್ನು ಮಕ್ಕಳೆಲ್ಲ ಹಿಂದೆ ಬಿದ್ದರು, ಅದಕ್ಕೆ 3 ಜನನೂ ಕರ್ಕೊಂಡು ಹೋಗೋರೆ. ಇಲ್ಲಿ ನಮ್ಮೂರೆಲ್ಲ ಚಿಕನ್ ಸಿಗುತ್ತೆ, ಚಿಕನ್ ತೊಗೊಂಬರಕ್ಕೆ ಹೋಗೋರೆ. ನಾನೆಲ್ಲ ಇನ್ನೇನು ಮಾಡೋದು ಕೂತ್ಕೊಂಡು ಅಂದ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸಿರ್ತಾಯಿದ್ದೀನಿ. ಅವಳು ಬಂದರೆ ಬೇಗ ಮಾಡಿದ್ರೆ ಅವಳಿಗೂ ಊರಿಗೆ ಹೋಗೋಕ್ಕೆ ಸರಿ ಹೋಗುತ್ತೆ, ಇಲ್ಲಾಂದರೆ ಪಾಪ ಅವಳಿಗೂ ಟೈಮ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಬಿಟ್ರೆ ಅವಳು ಆರಾಮಾಗಿ ಬಂದು ಅಡುಗೆ ಮಾಡ್ತಾಳೆ. ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್, ಹಿಂಗೆ ವಾಚ್ ಮಾಡ್ತಾಯಿರಿ ಲಾಸ್ಟ್ ತನಕ, ಸಪೋರ್ಟ್ ಮಾಡಿ. ನಾನು ನನ್ನ ಮಗಳಿಬ್ಬರೇ ಮನೇಲಿ ಆಟ ಆಡ್ಕೊಂಡಿರೋದು. ತಾನೇಮ್ಮ, ತಾನೇ ಸರಿ. ಇವತ್ತು 6 ಮಂತ್ ಬರ್ಡೇ ಮಾಡಬೇಕಾಯ್ತು ನನ್ನ ಮಗಳಿಗೆ. ಅನ್ಫಾರ್ಚುನೇಟ್ಲಿ ಅವ್ರ ಅಪ್ಪಂಗೆ ಆಫೀಸಿಂದ ಏನೋ ಕೆಲಸ ಇಟ್ಟಿದ್ದಾರೆ. ಹಾಗಾಗಿ ಈ ವೀಕಿಂದ ನೆಕ್ಸ್ಟ್ ವೀಕಿಗೆ ಪೋಸ್ಟ್ಪೋನ್ ಆಗಿದೆ. ತಾನೇಮ್ಮ, ಅವ್ರ ಅಪ್ಪ ಇಲ್ದ್ರೆ ನಾನು ಒಬ್ಬಳೇ ಹೆಂಗೆ ಮಾಡೋಕ್ಕಾಗುತ್ತಲ್ವಾ? ತಾನೇ ಅವ್ರು ಚಿಕ್ಕಿ ಜುಟ್ಟು ಹಾಕ್ಬಿಟ್ಟವಳ ಅವಳಿಗೆ. ಜುಟ್ಟು ಆ್ಯಕ್ಚುಲಿ ನಾನು ಬಿರಿಯಾನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಮ್ಮಪ್ಪ ಫೋನ್ ಮಾಡಿಬಿಟ್ಟು ಮಟನ್ ತೊಗೊಂಬರ್ತಾನೆ ಅಂತ ಹೇಳಿದ್ರು. ನಮ್ಮಮ್ಮ ಬೇರೆ ಚಿಕನ್ ಜಾಸ್ತಿ ತೊಗೊಂಬಂದ್ಬಿಟ್ಟವ್ರೆ. ಈಗ ತೊಳೆದಿಡ್ತೀನಿ ರೀ. 3.5 kg ಏನೋ ಆಯ್ತಂತ ಇದು. ಇನ್ನು ನಮ್ಮಪ್ಪ ಮಟನ್ ತರ್ತಾರೆ ಎಲ್ಲ ಗೊತ್ತಿಲ್ಲ. ಆಮೇಲೆ ನೋಡಿದ್ರೆ ಇಲ್ಲಿ ಬಂದರೆ ಕರೆಂಟ್ ಹೋಗ್ಬಿಟ್ಟಿತ್ತು ನಮ್ಮ ಬಿಲ್ಡಿಂಗಲ್ಲಿ. ಯಾವಾಗಲೂ ಹೇಳೋಂಗೆ ಏನಾದರೂ ಒಂದು ಹಾಗೆ ಆಗುತ್ತೆ. ಕುಡಿಯೋಕ್ಕೂ ನೀರು ಒಂದೇ ಕ್ಯಾನ್ ಇದ್ದಿದ್ದು. ಆಮೇಲೆ ಕುಡಿಯೋ ನೀರು ಹೋದ್ರೆ ಅಲ್ಲೂ ಏನೋ ಪ್ರಾಬ್ಲಮ್ ಅಂತ ಇದಾಯಿತು. ಆಮೇಲೆ ಎದುರುಗಡೆ ಮನೇಲಿ ಹೋಗಿ ಒಂದು ಬಿನ್ಗೆ ನೀರು ತೊಗೊಬಂದು ಇವಾಗ ಅಡುಗೆ ಮಾಡ್ತಾಯಿದ್ದೀವಿ. ಮತ್ತು ಮಕ್ಕಳೆಲ್ಲ ತುಂಬ ಹಸ್ಕೊಂಬಿಟ್ಟಿರ್ತಾರೆ ಅಂತ ಈ ಕಡೆ ಬಿರಿಯಾನಿಗೆ ಸ್ವಲ್ಪ ಈರುಳ್ಳಿ ಫ್ರೈ ಮಾಡಿಕೊಡ್ತಾಯಿದ್ದೀನಿ. ಇನ್ನು ಅವಳಿಗೂ ಒಬ್ಳಿಗೆ ಎಲ್ಲ ಕಷ್ಟ ಆಗುತ್ತೆ ಅಂತ ಇದೊಂದು ಹೆಲ್ಪ್ ಮಾಡೋದ್ರಿಂದ ನಾನೇನು ಸೌದೋಗಲ್ಲ ಅಂತ. ಮತ್ತು ಕಬಾಬ್ ಕಲಸಿಕ್ಬಿಟ್ರೆ ಅವಳು ಪಾಡ್ಗಳು ಕಬಾಬ್ ಕರ್ಕೊಡ್ತಾಳೆ. ಮತ್ತು ಅವಳಿಗೆ ಫ್ರೈ ಮಾಡಿ ಬಿರಿಯಾನಿ ಮಾಡಿ ಕಬಾಬ್ ಕಲಸೆಲ್ಲ ಇಡೋದಕ್ಕೆ ಲೇಟ್ ಆಗುತ್ತೆ ಅಂತ ಇಲ್ಲಿ ಕಬಾಬಿಗೆ ಸಹ ಕಲಸಿಡ್ತಾಯಿದ್ದೀನಿ. ನೋ ಕಲರ್, ನೋ ಸ್ಪೈಸಿ. ಮಕ್ಕಳೆಲ್ಲ ತಿನ್ನೋದ್ರಿಂದ ಖಾರ ಎಲ್ಲ ಜಾಸ್ತಿ ಇಡೋಣ. ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು. ನೀವೆಲ್ಲ ಯಾವ ಥರ ಕಬಾಬ್ ಮಾಡ್ತೀರಾ ಅಂತ ಒಂದು ಸರ್ತಿ ಹೇಳಿ, ಕಮೆಂಟ್ ಹಾಕಿ. ಮತ್ತು ಬಿರಿಯಾನಿ ಆಗೋದು ಇನ್ನೂ ಲೇಟ್ ಆಗುತ್ತೆ ಅಂದ್ಬಿಟ್ಟು ಫಸ್ಟು ಮಕ್ಕಳಿಗೆಲ್ಲ ಕಾಲು ಕರೆದು ಕೊಟ್ಬಿಟ್ರೆ ಅವ್ರ ಪಾಡ್ಗೆ ಅವ್ರು ಸೈಲೆಂಟಾಗಿ ತಿನ್ಕೊಂಡಿರ್ತಾರೆ ಅಂತ ಅವ್ರಿಗೆ ಈ ಕಡೆ ಕಬಾಬ್ ಕಾಲು ಕರೆದ್ಬಿಟ್ಟು ನನ್ನ ಚಿಕ್ಕ ಮಗಳಿಗೆ ಸರಿ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಸರಿ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಹೊರಗಡೆ ಹೋದರೆ ಇನ್ನು ಮಿಕ್ಕಿದ ಕೆಲಸ ಎಲ್ಲ ನನ್ನ ತಂಗಿ ನೋಡ್ಕೋತಾಳೆ ಅಂತ. ಅವಳು ಬಂದರೆ ನನಗೆ ಎಷ್ಟು ಫ್ರೀ ಅಂದರೆ ಅಷ್ಟು ಫ್ರೀ ಗೊತ್ತಾ. ನಮ್ಮಮ್ಮನೂ ಏನು ಮಾಡಿಸಲ್ಲ, ಅಡುಗೆ ಒಂದು ಕೇಳ್ತಾರೆ ಅಷ್ಟೇ. ನಮ್ಮಮ್ಮಗೂ ಮಾಡಿ ಬೇಜಾರಾಗ್ಬಿಟ್ಟಿರ್ತಲ್ಲ ಎಷ್ಟು ವರ್ಷಗಳಿಂದ. ಹಂಗಾಗಿ ಅಡುಗೆ ಮಾಡೋದೊಂದು ಕೇಳ್ತಾರೆ. ನಾನೇನು ಅಡುಗೆ ಮಾಡಿ ಅವ್ರಿಗೆ ಊಟ ಬಡಿಸೋದ್ರಿಂದ ನಾನೇನು ಸೌದೋಗಲ್ಲ. ನಾನು ಇರೋಷ್ಟು ದಿನ ಮಾಡಿಕ್ಕೋದು ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯ ಅದು. ಎಲ್ಲ ಮುಗಿದ್ಮೇಲೆ ಇವಾಗ ಊಟಕ್ಕೆಲ್ಲ ಕುತ್ಕೊಂಡಿದ್ದೀವಿ. ಊಟ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 1 ಗಂಟೆ 1:15 ಆಗೋಗ್ಬಿಟ್ಟಿತ್ತು. ಅದಕ್ಕೆ ಮಕ್ಳಿಗೆ ಬೇಗ ಬಡಿಸ್ಕೊಡ್ತಾಯಿದ್ಲು. ಎಲ್ಲರೂ ಹೊಟ್ಟೆ ಹಸ್ಕೊಂಬಿಟ್ಟಿದ್ರು. ಹಾಗಾಗಿ ಎಲ್ಲ ತೊಗೊಂಬಂದು ಒಂದೇ ಸರ್ತಿ ಕುತ್ಕೊಬಿಟ್ಟಿದ್ವಿ. ಹೀಗಿತ್ತು ನಮ್ಮ ಸಂಡೇ ಲಂಚು. ಮತ್ತು ಊಟ ಎಲ್ಲ ಆದಮೇಲೆ
ನಾನ್ ವೆಜ್ ತಿಂದಮೇಲೆ ಎಲ್ಲಡಿಕೆ ಹಾಕ್ಕೊಳ್ತಿದ್ರೆ ಹೆಂಗಾಗುತ್ತಲ್ವ ಊಟ ಕಂಪ್ಲೀಟು. ಅದಕ್ಕೋಸ್ಕರ ಎಲ್ಲಡಿಕೆ ಸಹ ಹಾಕ್ಕೊಳ್ತಾಯಿದ್ದೀವಿ. ಕುತ್ಕೊಂಡು ಮಾತುಗಳು ಹೇಳ್ಕೊಂಡು ಹಿಂಗೆ ನಮ್ಮವಾರು ಕುತ್ಕೊಬಿಟ್ರೆ ಎಷ್ಟು ಮಾತಾಡ್ತೀವಂದರೆ ಎಲ್ಲರ ಮನೇಲೂ ಇದು ನಾರ್ಮಲಾಗಿ ಇದ್ದೇ ಇರುತ್ತೆ. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಅದು ಕರೆಂಟ್ ಇಲ್ಲದೆ ಇರೋದು, ನೀರು ಇಲ್ಲದೆ ಇರೋದು ಒಂದು ಮಾತ್ರ ಇವತ್ತಿನ ಬೇಜಾರಿನ ವಿಷಯ ಅಂತ ಹೇಳ್ಬೋದು ಅಷ್ಟೇ. ನನ್ನ ಮಗಳಿಗೆ ಎಲೆ ತೋಟ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಅವಳಿಗೆ ಎಲೆ ತೋಟ ಕಚ್ಕೊ ಅಂತ ಎಲೆ ತೋಟ ಕೊಡ್ತಾ ಇದ್ದೀನಿ. ಮತ್ತು ಇದೇನಂತಾರಪ್ಪ, ಗಾವ್ತಾಲಿ ಅಂತ ಅಂತಾರೆ, ಚಿಕ್ಕ ಮಕ್ಳಿಗೆ ಹಾಕೋದು. ಅದು ತೊಗೊಂಬಂದು ಕೊಟ್ಟಿದ್ರು ಹಸ್ಬೆಂಡು. ಅದು ಹಾಕಿದಾಗ ಅದೇನೋ ಗಂಟು ಸರಿಯಾಗಿ ಹಾಕಿಲ್ಲ ಅಂತ ಚುಚ್ತಾಯಿತ್ತು ಅಂತ ಬಿಚ್ಚಿಟ್ಬಿಟ್ಟಿದ್ವಿ. ಅದು ನನಗೆ ಕೋಸಕ್ಕೆ ಬರೋಲ್ಲ, ನನ್ನ ತಂಗಿನೇ ಕೊಡಬೇಕು ಅಂತ. ಅವಳೊಂಥರ ಮಿಸಸ್ ಪರ್ಫೆಕ್ಟ್ ಇದ್ದಂಗೆ ಅವಳು. ಎಲ್ಲ ಕೆಲಸನೂ ಮಾಡಿಕೊಡ್ತಾಳೆ, ನನಗೆ ಎಲ್ಲ ಹೆಲ್ಪು ಮಾಡಿಕೊಡ್ತಾಳೆ. ಪ್ರತಿಯೊಂದು ಒಂದು ಫೋಟೋ ಶೂಟ್ಗೆ ಆಗಿರ್ಬೋದು, ಅವಳಿಲ್ಲ ಅಂದರೆ ನನಗೆ ಕೈ ಕಾಲೇ ಆಡೋಲ್ಲ ಗೊತ್ತಾ. ಪ್ರತಿ ಮಂತ್ಲಿ ಪ್ರತಿ ಥೀಮ್ಗೂ ಅವಳಿದ್ದರೆ ಮಾತ್ರ ನನಗೆ ಕೈ ಕಾಲು ಆಡೋದು. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ನವಿ. ಅವಳ ಪಾಡಿಗೆ ಅವಳಿಲ್ಲಿ ಅದು ಕೊಡ್ತಾಯಿದ್ಲು. ನಾನಿಲ್ಲಿ ಮಗುನ ಆಟ ಆಡಿಸ್ಕೊಂಡು ಕೂತ್ಕೊಂಡಿದ್ದೀನಿ. ಈ ಕಡೆ ನೋಡ್ಬೋದು, ನನ್ನ ದೊಡ್ಡ ಮಗಳು ಇಲ್ಲಿ ಆಟ ಆಡ್ತಾಯಿದ್ಲು. ಮಾತಾಡ್ಕೊಂಡು ಹಂಗೆ ನಿದ್ದೆ ಹೋಗ್ಬಿಟ್ಟವಳೆ. ಸೆಕೆ ಅಂದರೆ ಸೆಕೆ ಬೇರೆ ಪಾಪ. ಇವತ್ತು ಕರೆಂಟ್ ಇರಲಿಲ್ಲ, ಆದರೂ UPS ಹಾಕ್ಕೊಂಡು ನಾವು ರೂಮಲ್ಲಿ ಫ್ಯಾನ್ ಹಾಕ್ಕೊಂಡು ಓಡಿಸ್ತಾನೇ ಇದ್ವಿ, ಎಷ್ಟೊತ್ತಿಗೆ ಬರುತ್ತೋ ಬರಲಿ ಅಂತ. ಇದು ನಿಮ್ಮ ಕಡೆ ಎಲ್ಲ ಯಾರು ಮಕ್ಳಿಗೆ ಹಾಕ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಇದೆಲ್ಲ ಏನಕ್ಕೆ ಹಾಕ್ತಾರೆ ಅಂತಂದರೆ ಅದೇನೋ ಬಾಲಗ್ರಾವ ಆಗಬಾರ್ದು, ಮತ್ತು ಮಕ್ಕಳಿಗೇನೋ ಕೆಟ್ಟದಾಗಬಾರ್ದು, ಕೆಟ್ಟದೆಲ್ಲ ಸೋಕಬಾರ್ದು ಅನ್ನೋದ್ರಿಂದ ಈ ಬಾಲಗ್ರಾವದು ಗಾವ್ತಲಿ ಅಂತ ಕರೀತಾರೆ. ಅದ್ರ ಮೇಲೆ ಆಂಜನೇಯ ಇರುತ್ತೆ ಮತ್ತು ಬಾಲಗ್ರಾವದು ಏನೋ ಮಂತ್ರ ಇರುತ್ತಂತೆ. ಅದನ್ನು ಅವ್ರ ಕುತ್ತಿಗೆಗೆ ಹಾಕೋದು. ಒಂಥರ ಏನಂತಾರೆ, ರಕ್ಷಾ ಕವಚ ಅಂತಾರಲ್ಲ ಆ ಥರ. ಲಾಸ್ಟ್ ಟೈಮ್ ಕೂಡ ಅವಳೇ ಕಟ್ಬಿಟ್ಟು ಹೋಗಿದ್ಲು. ಬಟ್ ಅವಳಿಗೆ ಅರ್ಜೆಂಟಲ್ಲಿ ಅವತ್ತು ಸರಿಯಾಗಿ ಸುಟ್ಟಿರಲಿಲ್ಲ ಅನಿಸುತ್ತೆ. ಇವತ್ತು ಕ್ಲೀನಾಗಿ ಕಟ್ಕೊಟ್ಟು ಚೆನ್ನಾಗಿ ಸುಟ್ಕೊಟ್ಟು ಹೋಗಿದ್ದಾಳೆ. ಅದು ಮಕ್ಕಳಿಗೆ ಅದು ಹಾಕಿದ್ರೇ ಒಂಥರ ಲಕ್ಷಣ ನೋಡಿ. ಇಷ್ಟು ಹಾಕಿದ್ರೆ ಸಾಕು. ನನ್ನ ತಂಗಿ ಮಕ್ಕಳಿಗೂ ಅವಳೇ ಕಟ್ಟಿರೋದು, ನನ್ನ ದೊಡ್ಡ ಮಗಳಿಗೂ ಅವಳೇ ಕಟ್ಟಿರೋದು, ಇವಾಗ್ಲೂ ಇವಳಿಗೂ ಅವಳೇ ಕಟ್ಟಿರೋದು. ನನ್ನ ದೊಡ್ಡ ಮಗಳು ಕತ್ತಲ್ಲ ಅವಾಗಿಂದ ಇವಾಗವರೆಗೂ ಅದು ಅವಳು ಕಟ್ಟಿರೋದೇ ಇರೋದು, ಮತ್ತೆ ಬಿಚ್ಚೇ ಇಲ್ಲ ನಾನು. ಇಲ್ಲೇನೋ ಹೇರ್ ಸ್ಟೈಲ್ ಮಾಡ್ತಾಯಿದ್ದಳು ಅವಳಿಗೆ. ಅವಳು ಬಾಟ್ಲು ಕೊಟ್ಬಿಟ್ಟಿದ್ಲು ಅವಳ ಕೈಯಲ್ಲಿ, ಬಾಟ್ಲಲ್ಲಿ ಆಟಾಡ್ತಾಯಿರು ಒಂದೇ ಒಂದು ನಿಮಿಷ ಅಂತ. ಆ ಜುಟ್ಟಲ್ಲಿ ಹೇಗೆ ಕಾಣಿಸ್ತಾಯಿದ್ಲು ನನ್ನ ಮಗಳು ಅಂತ ಹೇಳಿ. ನನಗಂತೂ ಅಷ್ಟೊಂದು ಏನು ಇಷ್ಟ ಆಗೋಲ್ಲ ಆ ಥರ ಒಂದು ಜುಟ್ಟಿ ಹಾಕಿರೋ ಮಕ್ಕಳಿಗೆ. ನನಗೆ 2 ಜುಟ್ಟಿ ಹಾಕಬೇಕು, ಇಲ್ಲಾಂದರೆ ಹಿಂದಕ್ಕೆ ಒಂದು ಜುಟ್ಟಿ ಹಾಕಬೇಕು. ತಲೆ ಮೇಲೆ ಒಂದು ಜುಟ್ಟಿ ಹಾಕಿದ್ರೆ ನಂಗೆ ಅಷ್ಟು ಇಷ್ಟ ಆಗೋಲ್ಲ. ಈ ಹೇರ್ ಸ್ಟೈಲ್ ಸಹ ಚೆನ್ನಾಗಿತ್ತು, ಬಟ್ ಸುಳಿ ಮೇಲೆ ಕ್ಲಿಪ್ ಹಾಕಿದ್ರೆ ಮಕ್ಳಿಗೆ ನೋವಾಗುತ್ತಲ್ಲ, ಹಾಕೋಕ್ಕೆ ಹೋಗ್ಬಾರ್ದು. ಮತ್ತು 5 ಗಂಟೆ ತನಕ ಕಾದ್ವಿ. ಕರೆಂಟ್ ಸರಿ ಮಾಡೋರು ಯಾರೂ ಸಿಕ್ಕಲೇ ಇಲ್ಲ. ಆಮೇಲೆ ಇನ್ನೊಬ್ರು ಯಾರೋ ಸಿಕ್ಕಿದ್ರು, ಅವ್ರು ಬಂದು ಚೆಕ್ ಮಾಡ್ತಾಯಿದ್ರು. ಇನ್ನೂ ಕಾಯೋಕ್ಕಾಗಲ್ಲ, ಮಕ್ಳಿಗೆ ಟೈಮ್ ಆಗೋಯ್ತು ಅಂದ್ಬಿಟ್ಟು ಗ್ಯಾಸ್ ಮೇಲೇ ಒಂದು ಸ್ವಲ್ಪ ಬಿಸಿನೀರು ಕಾಯಿಸ್ಬಿಟ್ಟು ಮೈಯೆಲ್ಲ ಕ್ಲೀನಾಗಿ ಒರೆಸಿ ಅವ್ರಿಗೆ ಬಟ್ಟೆ ಎಲ್ಲ ಚೇಂಜ್ ಮಾಡೋಣ ಅಂದ್ಬಿಟ್ಟು. ಇನ್ನು ಊಟ ಎಲ್ಲ ತಿಂದು ಮೆಸ್ಸಿ ಆಗಿಬಿಟ್ಟಿದ್ರಲ್ವ, ಹಾಗಾಗಿ ಅವ್ರಿಗೆ ಬಟ್ಟೆ ಆದರೂ ಚೇಂಜ್ ಮಾಡೋಣ ಅಂತ ಇದು ಮಾಡಿದ್ವಿ. ನನ್ನ ತಂಗಿನೂ ಇನ್ನು 5:15 ಆಗೋಗಿತ್ತು ಟೈಮು, ಮಳೆ ಬೇರೆ ಬರೋ ಹಾಗಿತ್ತು. ಅವಳು ಹೋಗೋದನ್ನು ನಾನು ನೋಡೋಕ್ಕೆ ಆಗಿಲ್ಲ. ಇಲ್ಲೇ ಬಂದುಬಿಟ್ಟು ಮಗನಿಗೆ ಬಟ್ಟೆ ಹಾಕ್ಕೊಂಡು ಇಲ್ಲೇ ಬಾಯಿ ಹೇಳ್ಬಿಟ್ಟು ಊರಿಗೆ ಹೊರಟ್ಲವಳು. ಅವಳಿಲ್ಲ ಅಂದರೆ ನಂಗೆ ಒಂಥರ, ಆವಾಗಲೇ ಹೇಳಿದ್ನಲ್ಲ ಕೈ ಕಾಲು ಆಡೋಲ್ಲ ಅಂತ. ಇನ್ನು ನೆಕ್ಸ್ಟ್ ವೀಕೆಂಡಿಗೆ ಬರ್ತಾಳೆ. ನೆಕ್ಸ್ಟ್ ವೀಕೆಂಡಿಗೆ ನಾನು ಎದುರು ಕಾಯ್ತಾ ಇರ್ತೀನಿ ಯಾವಾಗ ಬರುತ್ತೋ ವೀಕೆಂಡ್ ಅಂತ. ಈ ಮಕ್ಕಳಿಗೆಲ್ಲ ಮೈ ಒರೆಸಿ ಅವಳು ಮುಖ ತೊಳ್ಕೊಂಡು ಹಂಗೆ ಹೋದ್ಲು. ಇವತ್ತು ಸ್ನಾನನೂ ಮಾಡಿಲ್ಲ ಪಾಪ. ಮತ್ತು ಈ ಥರ ಎಲ್ಲ ಚಾಂದ್ ಇವಾಗ ಅಷ್ಟೊಂದು ಯಾರೂ ಯೂಸ್ ಮಾಡಲ್ಲ ಅನಿಸುತ್ತೆ. ಮಕ್ಕಳಿರೋರ್ಗೆ ಮಾತ್ರ ಅದೆಲ್ಲ ಬೇಕು ಅನಿಸೋದು. ನನ್ನ ದೊಡ್ಡ ಮಗಳದೆಲ್ಲ ಆಯಿತು. ಇವಾಗ ಚಿಕ್ಕ ಮಗಳಿಗೂ ಮೈಯೆಲ್ಲ ಒರೆಸಿ ಕ್ಲೀನಾಗಿ ಬಟ್ಟೆ ಹಾಕಿ ಅವಳಿಗೂ ಬೊಟ್ಟಿಡ್ತಾಯಿನಿ. ಅವಳಿಗೆ ಬಟ್ಟೆ ಹಾಕೋವಾಗ ನನಗೂ ಅದೇ ಹಾಕು ಅಂತಾಳೆ. ಅವಳಿಗೆ ಡೈಪರ್ ಹಾಕಿದ್ರೆ ನನಗೂ ಅದೇ ಹಾಕು ಅಂತಾಳೆ. ಅವಳಿಗೆ ಪ್ಯಾಂಟ್ ಹಾಕಿದ್ರೆ ನನಗೂ ಅದೇ ಹಾಕು. ಇವಾಗ ಅವಳಿಗೆ ಬಟ್ಟಿಡ್ತಾಯಿದ್ದೀನಿ, ನನಗೂ ಬಟ್ಟಿಡು ಅಂತ ಮತ್ತೆ ಬಂದವಳೆ. ಎಷ್ಟು ಹಠ ಮಾಡ್ತಾಳೆ ಅಂದರೆ ಅಷ್ಟು ಹಠ ಮಾಡ್ತಾಳೆ, ಅಷ್ಟೇ ಕ್ಯೂಟಾಗಿ ಹಠ ಮಾಡ್ತಾಳೆ. ಮತ್ತು ಎಲ್ಲ ಮುಗಿದ್ಮೇಲೆ ನಮ್ಮಮ್ಮ ಮಾರ್ನಿಂಗ್ ಅವ್ರ ಫ್ರೆಂಡ್ದು ಇದೇ ಊರಲ್ಲಿರೋರು ಗ್ರೂಪ್ ರೇಷಕ್ಕೆ ಹೋಗ್ಬೇಕು ಅಂತ ಬೆಳಗ್ಗೆ ಸೀರೆ ತೆಗ್ದಾಕಿದ್ದು ಪಾಪ. ನಮ್ಮಮ್ಮ ಹೋಗೋಕ್ಕೆ ಆಗಿಲ್ಲ.
ಇನ್ನು ಇವಾಗ ಕರೆಂಟ್ ಬಂತಲ್ವ, ಇವಾಗ ಗೀಝರ್ ಆನ್ ಮಾಡಿ ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡಿ ಇವಾಗ ಗ್ರೂಪ್ ರಶಕ್ಕೆ ಹೋಗಿ ಬರ್ತಾಯಿದ್ದಾರೆ. ಹೇಗೆ ಕಾಣಿಸ್ತಾಯಿದ್ದಾರೆ ನಮ್ಮಮ್ಮ ಮತ್ತು ಸೀರೆ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಈ ಸೀರೆ ನನ್ನ ತಂಗಿ ಗಿಫ್ಟ್ ಮಾಡಿದ್ದು ನಮ್ಮಮ್ಮಗೆ. ಇಷ್ಟಾದಮೇಲೆ ಮತ್ತೆ ಇನ್ನೇನು ಬ್ಲಾಗ್ ಕಂಟಿನ್ಯೂ ಮಾಡೋದು, ಲೇಟ್ ಆಯ್ತಲ್ಲ ಅಂತ ಮಕ್ಕಳ ಜೊತೆ ಆಟ ಆಡಿಕೊಂಡು ಆರಾಮಾಗಿ ಟೈಮ್ ಎಂಜಾಯ್ ಮಾಡ್ಕೊಂಡು ರೂಮಲ್ಲೇ ಕಾಲ ಕಳೀತಾ ಇದ್ದೆ. ಮತ್ತು ಇವತ್ತಿನ ಸಂಡೇ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.